ಹಲೋ ಸ್ನೇಹಿತರೆ, ನೀನಾದಿನ ಧಾರಾವಾಹಿಯ ವೇದ ಅವರು ನಿಮಗೆ ಚೆನ್ನಾಗಿಯೇ ಗೊತ್ತು. ಅವರು ಧಾರಾವಾಹಿಯಲ್ಲಿ ಮಾತ್ರ ನಿಮಗೆ ಗೊತ್ತು, ಆದರೆ ಅವರ ನಿಜ ಜೀವನದ ಬಗ್ಗೆ ನಿಮಗೆಷ್ಟು ಗೊತ್ತು? ನಾವು ಅದನ್ನು ತಿಳಿಸಿಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವರ ನಿಜವಾದ ಹೆಸರು ಖುಷಿ ಶಿವು. ಅವರು ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾರೆ. ಅವರ ವಯಸ್ಸು ಕೇವಲ 22 ವರ್ಷ. ಅವರು ಮೂಲತಃ ಮೈಸೂರಿನವರು. ಅವರಿಗೆ ಒಬ್ಬಳು ತಂಗಿ ಕೂಡ ಇದ್ದಾರೆ. ಅವರು ಮೊದಲು 2018ರಲ್ಲಿ ಜೀ ಕನ್ನಡದಲ್ಲಿ ಪಾರು ಎಂಬ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯ ಮಾಡಿ ಅದರಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ನಂತರ ಕಲರ್ಸ್ ಕನ್ನಡದಲ್ಲಿ ನಮ್ಮನೆ ಯುವರಾಣಿ ಎಂಬ ಧಾರಾವಾಹಿಯಲ್ಲಿ ಗಂಗಾ ಎಂಬ ಲೀಡ್ ಆ್ಯಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದರು. ಅದರಲ್ಲೂ ಕೂಡ ಅವರು ಒಳ್ಳೆಯ ಹೆಸರು ಮಾಡಿದ್ದರು. ಅವರಿಗೆ ಮೊದಲಿನಿಂದಲೂ ನಟನೆಯಲ್ಲಿ ಒಲವು ಇತ್ತಂತೆ. ಆದ್ದರಿಂದ ಅವರಿಗೆ ನಟನೆ ಅಷ್ಟು ಕಷ್ಟ ಆಗಲಿಲ್ಲ ಎಂದು ಹೇಳಿದ್ದಾರೆ. ಅವರು ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಅವರ ಅಪ್ಪ ಕೂಡ ನಟನೆ ಆಗಬೇಕೆಂದು ಆಸೆ ಹೊತ್ತಿದ್ದರಂತೆ. ಆದರೆ ಕಾರಣಾಂತರಗಳಿಂದ ಅದು ನೆರವೇರಲಿಲ್ಲ. ಆದ್ದರಿಂದ ತನ್ನ ಮಗಳು ನಟನೆಯಲ್ಲಿ ಇದ್ದಾರೆ ಎಂದು ಅವರಲ್ಲಿ ಖುಷಿ ಇದೆಯಂತೆ. ಹಾಗೆ ಅವರ ತಾಯಿ ಕೂಡ ಮಾಡೆಲಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಹಾಗೆ ಖುಷಿಯವರು ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ. ಅದರ ಹೆಸರೇ ದಿಲ್ ಖುಷ್. ಹೌದು ಸ್ನೇಹಿತರೆ, ಆದರೆ ದಿಲ್ ಖುಷ್ ಎಂಬ ಹೆಸರಿನಿಂದ ನಾನಾಂತರಗಳು ಪ್ರಶ್ನೆಗಳು ಮೂಡುತ್ತಿದೆ. ದಿಲ್ ಖುಷ್ ಎಂದರೆ ಏನು ಅರ್ಥ ಅಂತ ಕೆಲವರು ಅಭಿಮಾನಿಗಳು ಕೇಳುತ್ತಿದ್ದಾರೆ. ನೋಡಿ, ಅವರ ಸಹನಟನಾದ ನೀನಾದಿನ ಧಾರಾವಾಹಿಯ ದಿಲೀಪ್ ಶೆಟ್ಟಿ ಕೂಡ ಇದರಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾರೆ. ಹೌದು ಸ್ನೇಹಿತರೆ, ಇವರ ಇಬ್ಬರು ಹೆಸರಿನಿಂದಲೇ ದಿಲ್ ಖುಷ್ ಎಂಬ ಯೂಟ್ಯೂಬ್ ಚಾನಲ್ಗೆ ಹೆಸರು ಇಟ್ಟಿದ್ದಾರೆ. ಅದರಿಂದ ಅಭಿಮಾನಿಗಳಿಗೆ ಕೆಲವು ಪ್ರಶ್ನೆಗಳು ಮೂಡುತ್ತಿದೆ. ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಎಂದು. ಆದರೆ ಇಬ್ಬರು ಕೂಡ ಎಲ್ಲೂ ಸಹ ಬಹಿರಂಗಪಡಿಸಿಲ್ಲ. ನಾವಿಬ್ಬರು ಕೇವಲ ಸ್ನೇಹಿತರು ಎಂದು ಹೇಳಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇದು ಸ್ನೇಹ ಕಂಡರೂ ಒಳಗಡೆ ಪ್ರೀತಿ ಇದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇವರು ನೀನಾದಿನ ಧಾರಾವಾಹಿಯಿಂದ ಒಳ್ಳೆಯ ಹೆಸರೇ ಮಾಡಿದ್ದಾರೆ. ಇಬ್ಬರನ್ನು ತೆರೆ ಮೇಲೆ ನೋಡಿದ್ದರಿಂದ ಪ್ರೇಕ್ಷಕರಿಗೆ ಅವರು ನಿಜ ಜೀವನದಲ್ಲಿ ಒಂದಾದರೆ ತುಂಬ ಖುಷಿಯಾಗುತ್ತದೆ ಎಂದು ಅಭಿಮಾನಿಗಳು ಕಾಮೆಂಟ್ ಮೂಲಕ ತಿಳಿಸುತ್ತಿದ್ದಾರೆ. ನಿಮಗೂ ಕೂಡ ಈ ಜೋಡಿ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ದಿಲ್ ಖುಷ್ ಎಂದು ಕಾಮೆಂಟ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.